ಅದರ ಎಲ್ಲ ಹಾಲೆಲ್ಲ ಬಂದ್ಬಿಟ್ಟು ಲಾಸ್ ಆಗೋಯ್ತು. ಏನು ಮಾಡೋದು ಈಗೆಲ್ಲ 50 ಕೆ ಜಿ 100 ಕೆ ಜಿ 200 ಕೆ ಜಿ ಆಯ್ತಿತ್ತು, ವೇಸ್ಟ್ ಆಗೋಯ್ತು. ಹೊಡಲೆ ಹಿಂಗಾಗದೆ ಹಿಂಗಾಗದೆ ಏನು ಮಾಡ್ಕೊಂಡು ಗೆಲ್ತಾರೆ ಬಿದ್ದ ನೋಡಿ. ಅದೊಂದು ಅಲ್ಲ ಆಟ ಆದ. ಏನು ಮಾಡೋದು ಹೇಳೋ ಅಧ್ಯಕ್ಷರೇ, ನಾವೆಲ್ಲ 2 ತಿಂಗಳು 3 ತಿಂಗಳು ಕತೆ ಬೀಳ್ತಾ ಇದ್ದೀವಿ. ಕಸ ಉಳಿಸೋದಿಬೇಕು. ಏನು ಹಾಲು ಬಂದು ಎಲ್ಲ ಲಾಸ್ ಆಗೋಯ್ತು ನನಗೆ. ಇನ್ನು ಎಲ್ಲ ಲಾಸ್ ಆಗೋಯ್ತು. ಗೂಡು ಹಿಡಿಬೇಕು. ಏನು ಮಾಡ್ದು ಎಲ್ಲರೂ ಕೂಲಿ ಕೊಟ್ಟು ನಾನೇ ಕಳು ಹೆಚ್ಚು ಮಾತಾಡೋಂಗಿಲ್ಲ. ಈಗಿನ ಕಸ ಹೆಂಗಿರೋದು ಹಂಗೆ ಮಾಡಿ ನಾನು ಗೂಡು ಹಿಡಿಬೇಕು. ನಾನು 10-20 ಯಾವಾಗ ಮೊಬೈಲ್ ಹಿಡ್ಕೊಡೋದು, ಮೊಬೈಲ್ ಡಿಲೀಟ್ ಮಾಡಿಲ್ಲ ನಾನು. ಬೇರೆ ಕಷ್ಟ ಇದು ಹಾಳು ಮೂರು ಅಲ್ಲವ, ಅವೆಲ್ಲ ಮಾಡಬಾರ್ದು. ತುಂಬ ಇದೆ ಕಸ ಕೊಡ್ತಲೇ ಮಕ್ಕಳು ಹಿಡಿದ್ರೆ ಬಂದ್ಬಿಡ್ತದೆ. ನನಗೆ ಹಾಲು ಹಾಕ್ತಿದ್ಯಾ ನಾನು ಎಂತನೋ ಅಂತ ನನಗೆ ಇಲ್ಲ. ಹಾಳು ಯಾರು ಕೊಟ್ಟು ಏನೇ ಮಾಡಿದ್ರೆ ನಮ್ಮ ಬುದ್ಧನೇ ಆದ ಕೈ ಬಿಗಿ ಸಿಗ್ತಾ ಇಲ್ಲ. ಇದೆಷ್ಟು ತೂಕ ಅದೇ ಗೊತ್ತಿಲ್ಲ ಇನ್ನೂ ಎಲೆಗೆ. ಗೊಬ್ಬು ನಾನು ಎಂತ ನೋಡಿದೆ ನೀವೇ ಒಂಚೂರು ಜಾರ್ಬೋದು. ಹುಳ ಕಮ್ಮಿ ಬಂದರೆ ಹಾಲು ಬಂದ್ಬಿಟ್ಟು ವೇಸ್ಟೇಜ್ ಆಗೋಯ್ತು. ಏನಾದರೂ ಏನು ಓನಾಡಕ್ಕೆ ಚೆನ್ನಾಗಿರ್ಬೇಕು ನೋಡಿ. ಒತ್ತಾಗ್ತಾ ಇದ್ದೀನಿ ನಾನು ಬಡವ ನಲ್ಲಿಡ್ಕೆ ನೋಡಿಲ್ಲಿ ಎಲ್ಲ ಗುಟ್ಟವ್ರೆ. ಇದು ಎಷ್ಟು ಹಾಳು ಬಡ್ಕೊಂಡಿದ್ದೀನಿ. ಎಲ್ಲ ಕೂಲಿ ಕೊಟ್ಟು ಮಾಡ್ತಾ ಇರೋದು ನಾನು, ಕೂಲಿ ಕೊಟ್ಟೆ ಮಾಡ್ತಾ ಇರೋದು. ಎಲ್ಲರೂ 5 ಜನಕ್ಕೂ ಕೂಲಿ ಕೊಟ್ಟೆ ಮಾಡ್ತಾಯಿದ್ವಿ. ಇಲ್ಲೇ ಅವರೇ ಯಾರು 4 ಜನ ಕಸ ಸುರಿಯೋದು ಇದು ಮಾಡೋದು ಎಲ್ಲರೂ ನಾನು ಕೂಲಿ ಕೊಟ್ಟೆ ಮಾಡ್ತಾ ಇರೋದು. ದಿನ 500 ರೂಪಾಯಿ ದುಡ್ಡು, ಅವರು 600-700 ರೂಪಾಯಿ ದುಡ್ಡು ಕೊಡಬೇಕು. ನನ್ನ ಕಷ್ಟ ಸಮಸ್ಯೆ ಮಾಡಿ ಏನಾದರೂ ನೀನು ಬಿತ್ತನೆ ಹಾಕಿಯೋ ಕೌಟಿಂಗ್ ಮಾಡಿಯೋ ನನಗೆ ಗೊತ್ತಿಲ್ಲ. ಅದು ನಿಮ್ಮ ಆಸೆ. ಅದು ಆ ಥರ ವಾತಾವರಣ. ಇನ್ನು ಇವತ್ತಿಲ್ಲ ನಾಳೆಗೆ ಹಾಕ್ತೀನಿ. ಮೇನೇಜರ್ ಹೇಳವ್ರೆ ಏನಾದರೂ ಇವತ್ತು ನಡ್ತಾ ಬಾ ಅಂತ ಬಿತ್ತನೆ ಹಾಕೋದು. ನನಗೆ ಎಷ್ಟು 700 ರೂಪಾಯಿ ಕೊಟ್ಟೆ 1000 ಕೊಟ್ಟೆ ನನಗೆ ಗೊತ್ತಿಲ್ಲ. ಅದು ಬಜೆಟ್ ಇವತ್ತು ಬಜೆಟ್ಗೆ ನಾಳೆ ಬಜೆಟ್ಗೆ ಹಿಂಗೆ ಕೊಟ್ಟು ನೋಡೋಣ. 1000 ರೂಪಾಯಿ ಬೇಕೇ ಬೇಕು ಕೆ ಜಿಗೆ ಅಷ್ಟೇ. ನಿನ್ನೆ ಎಷ್ಟೇ ಮಾತಾಡೋಂಗಿಲ್ಲ. ನೋಡಿದ್ರೆ ಹೊಸೆ 5-6 ಜನ ಕಸ ಉಳಿಸ್ತವ್ರೆ. ಏನಾದರೂ ಖಾಲಿ ಮಾಡಿದ್ದೀನಿ ನಾನು ಈ ರೇಷ್ಮೆ ಬೆಳೆಯೋಕ್ಕೆ. ಅಲ್ಲಿ ನೋಡ್ಕೊ. ಹಾಂ ಅದೇ ಸರ ಅವೆಲ್ಲ ಮಾತಾಡೋಂಗಿಲ್ಲ ನೋಡಿ. ಬಲೆ ನಾನು ದಿನ ಇಲ್ಲ. ನನ್ನ ಕೆಲ 200-300 ಕಾಯಿ ಸುದ್ದೆ ಅಷ್ಟೇ ನನ್ನ ಕೆಲ ಆಗೋದು. ಅಷ್ಟೇ ಸರ್ ನನ್ನ ಕೆಲ ಆಗೋದು. ನಾನು ಕೂಲಿ ಮಾಡ್ಕೋತಾ ಇದ್ದೀನಿ. ನಾನು ದಿನ ಕಾಯಿ ಸುರಿಯೋದು. ದಿನ 100-200 ಕಾಯಿ ಸುಲಿತೀನಿ. ಕೂಲಿ ಬಡವ 100 ಕಾಯಿ ಸುಲಿದು ಹಂಗಾಗಿ ನಾನು ಮಲ್ಲಡಿಕೆ ವೀಕು. ನಾನು ಮಾಡಿದ್ರೆ ಬಿದ್ದು ಆದ್ಮೇಲೆ ಒಂದು ಕೂರು ಎಕ್ಕೆ ಬಗ್ಗೆ ಯಾವುದು ಅದನ್ನ ಜೀವನ ಮಾಡ್ತಾರೆ ನಾವು.